ಹೊಸಬರಿಗೆ ಅವಕಾಶ ಕೊಡೋದು ಅನಿವಾರ್ಯನ ಅವಶ್ಯಕತೆನಾ ಅಂತ? ಇಲ್ಲ, ಇದೆಲ್ಲ ಅಂತೆಕಂತೆಗಳಿಗೆ ಮಿತಿ ಇಲ್ಲ. ನಾನು ಅದಕ್ಕೆ ಇದು ಅಂತೆಕಂತೆ ಅಲ್ಲ ಸರ್, ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಹೊಸಬರಿಗೆ ಅವಕಾಶ ಕೊಡೋದು ಅವಶ್ಯಕತೆನಾ ಅನಿವಾರ್ಯನಾ? ನಾವು ಸಹಿತ ಒಂದು ಪೊಲಿಟಿಕಲ್ ಪವರ್ ಅಲ್ಲಿ ಇಲ್ಲಿ ಇದ್ದವ್ರೆ. ಇವನ್ ಸ್ಮಿತಾ ಹೇಳಿದ್ರು ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಸ್ವಾತಿ ಹೇಳ್ತಾ ಇದಾರೆ ಡೆಲ್ಲಿಯಲ್ಲಿ ಇದ್ದಾರೆ ಅಂತಂದ. ಅಂಥದ್ದು ಯಾವ ಮಾಹಿತಿನೂ ಸಹಿತ ಹೊರಗಡೆ ಬರಲಿಲ್ಲ. ಒಂದು ಪ್ರೈಮರಿ ಚರ್ಚೆ ಆಗಿದೆ, ಇವತ್ತೇ ಆಲ್ಮೋಸ್ಟ್ ಫೈನಲ್ ಆಗುವ ಎಲ್ಲ ಹಂತದಲ್ಲಿತ್ತು. ಆದರೆ ಖರ್ಗೆ ಅವರ ಪರ್ಸನಲ್ ಅನಿರೀಕ್ಷಿತ ಕಾರಣಕ್ಕೋಸ್ಕರ ಆಗಲಿಲ್ಲ. ಇನ್ನೊಂದು 2-3 ಡೇಸಲ್ಲಿ ಆಗುತ್ತೆ, ಅಥವಾ ಮ್ಯಾಕ್ಸಿಮಮ್ ಬೈ 1 ವೀಕ್ ಇದೆಲ್ಲವೂ ಸಹಿತ ಕ್ಲಿಯರ್ ಆಗುತ್ತೆ ಹೇಳೋ ಮಾಹಿತಿಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಈಗ ನೀವು ಹಿಂದ ವರ್ಗದ ಅಭಿಪ್ರಾಯವನ್ನು ಕೇಳಿದ್ರೆ, ನಾವು ವಿ ಆರ್ ಲುಕಿಂಗ್ ಫಾರ್ ಅವರ್ ರೆಪ್ರೆಸೆಂಟೇಷನ್ ಆಸ್ ಪರ್ ಅವರ್ ನಂಬರ್. ಈ ಹಿಂದ ವರ್ಗದಲ್ಲೇನೆ ಹಿಂದೆ ಕ್ಯಾಬಿನೆಟ್ ನಲ್ಲಿ ಇಲ್ಲದ ಹೊಸ ಮುಖಗಳಿಗೆ ಅವಕಾಶ ಕೊಟ್ರೆ ಓಕೆನಾ? ಬೇಕಾಗಿರೋದು ರೆಪ್ರೆಸೆಂಟೇಷನ್. ಏನ್ ತೊಂದರೆ ಇಲ್ಲ. ಸರಿ, ನಮ್ಮ ನಾನು ಮತ್ತೊಂದ್ಸರಿ ರಿಪೀಟ್ ಆಗುತ್ತೆ ಅನ್ಸುತ್ತೆ, ನಮ್ಮ ಸಮುದಾಯದ ಪರವಾಗಿರುವಂತ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಒಂದಾದ್ರೆ, ನಮ್ಮ ಸಮುದಾಯಗಳ ಪರವಾಗಿರುವಂತ ಬದ್ಧತೆಯುಳ್ಳಂತ ನಾಯಕರುಗಳನ್ನ ನೀವು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಧ್ವನಿಯನ್ನಾಗಿ ಮಾಡಿ. ಯಾಕೆಂತಂದ್ರೆ ಕಾಸ್ಟ್ ಸೆನ್ಸಸ್ ಇಸ್ ಅವರ್ ಪ್ರೈಮ್ ಇಶ್ಯೂ. ನಮಗೆ ನೀವು ಯಾರು ಏನು ಅಧಿಕಾರ ಪಡ್ಕೊಳ್ತೀರಾ ಅದಕ್ಕಿಂತ ಅತಿ ಹೆಚ್ಚಾಗಿ ನಮಗೆ ಜನಸಾಮಾನ್ಯರಿಗೆ ಅಥವಾ ಅಹಿಂದ ವರ್ಗಕ್ಕೆ ನ್ಯಾಯ ಕೊಡಿಸುವಂತ ಅದು ಕ್ಯಾಬಿನೆಟ್ ಅಲ್ಲೇ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶ ಕೊಡಬೇಕು. ಎಷ್ಟು ಬಾರಿ ಅಂತ ಹೇಳಿ ಜಮೀರ್ ಅವರಿಗೆ ಅವಕಾಶ ಕೊಡ್ತೀರಿ ಅನ್ನೋ ವಾದ ಕೂಡ ಇದೆ. ನಾವಿವಾಗ ವ್ಯಕ್ತಿಗತವಾಗಿ ಕೆಲವರನ್ನ ಮಾತಾಡೋದು ಬೇಡ. ಯಾಕಂತಂದ್ರೆ ಪ್ರತಿಯೊಬ್ರು ಸಹಿತ ನಮ್ದೇ ಲೀಡರ್ಗಳವರು. ಇವನ್ ರಿಜ್ವಾನ್ ಅರ್ಷದ್ ಬಗ್ಗೆ ಮಾತಾಡಿದ್ರೆ ಈಸ್ ಅವರ್ ಯಂಗ್ ಲೀಡರ್. ನೀವು ನಮ್ಮ ಜಮೀರ್ ಅಹ್ಮದ್ ಅವರ ಬಗ್ಗೆ ಮಾತಾಡಿದ್ರೆ ಅವ್ರದೇ ಆದಂತ ವರ್ಚಸ್ಸು ನಮ್ಮ ಯಾವುದು ಅಲ್ಪಸಂಖ್ಯಾತ ವರ್ಗದಲ್ಲಿದೆ. ಸೊ ಸಂತೋಷ್ ಲಾಡ್ ಅವರು ಈಗ ಸಂತೋಷ್ ಲಾಡ್ ಅವ್ರನ್ನ ಮೊದಲನೇ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದು ಅದೊಂದು ಸ್ವಲ್ಪ ನಮ್ಮ ಸಮುದಾಯಗಳಿಗೆ ಸ್ವಲ್ಪ ಆಘಾತಕಾರಿಯಾಗಿದೆ. ಯಾಕಂತಂದ್ರೆ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಪರ್ಫಾರ್ಮಿಂಗ್ ಮಂತ್ರಿಗಳಾಗಿದ್ರು ಅವರು. ಸೊ ಈಗ ಅದು ಕೂಡ ಒಂದು ಟಾಕ್ ಇದೆ ಸರ್, ಮೋಸ್ಟ್ ಪರ್ಫಾರ್ಮಿಂಗ್ ಏನೇ ಕೆಲವೊಂದ್ಸತಿ ಪ್ರಾಬ್ಲಮ್ ಆಗೋಯ್ತು. ಯಾಕಂದ್ರೆ ಈ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಸೆಲ್ಫ್ ಡಿಸಿಷನ್ ಗಳನ್ನ ತೆಗೆದುಕೊಂಡ್ಬಿಟ್ರು. ಆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಂಚ ಅಸಮಾಧಾನ ಇದೆ ಅಂತ ಹೇಳಿ ಐ ಡೋಂಟ್ ನೋ. ಇದು ಕೂಡ ಗಾಳಿ ಸುದ್ದಿ ನೀವು ಹೇಳ್ಬೋದು. ಈಗ ನಾನು ಅದನ್ನ ಓಪನ್ ಆಗಿ ಮಾತಾಡಕ್ಕಾಗಲ್ಲ ನಾನು ನಿಮ್ಗೆ. ಕೆಲವೊಂದು ಟೈಮು ಈ ಸಮುದಾಯಗಳ ಪರವಾಗಿ ಯಾರ್ಯಾರು ಗಟ್ಟಿಯಾಗಿ ಧ್ವನಿ ಮಾಡ್ತಾರೋ ಅವರೆಲ್ಲರೂ ಸಹಿತ ಸಂತ್ರಸ್ತರಾಗ್ತಾರೆ. ಸೊ ಅದನ್ನ ನೀವು ಆ ವಿಚಾರದಲ್ಲಿ ನಾವು ಹೇಳ್ಬೇಕಂತ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಂತ್ರಸ್ತರಲ್ಲ. ಓಕೆ ಬಿಡಿ, ನೀವು ಕಡೆ ಮಾತಾಡಿ, ನೀವು ಮಾತಾಡಿ, ನಿಮ್ಮ ಅವಕಾಶ ಸಿಕ್ಕಿದ ಮಾತಾಡಿ. ಅವಕಾಶ ಸಿಕ್ಕಿದೆ, ಮುಂದಿನ ದಿನಗಳಲ್ಲಿ ಅವಕಾಶ. ಆಯ್ತು, ಓಕೆ. ಈ ಸಿಸ್ಟಮ್ ನಾನು ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, ಈ ಸಿಸ್ಟಮ್ ಇಟ್ಕೊಂಡು ಪಕ್ಷ ಇಲ್ಲ ಕೇಳಿಸ್ಕೊಳ್ಳಿ. ಪಕ್ಷ ಇಡೀ ಒಂದು ಸಮುದಾಯವನ್ನೇ ಬಲಪಡಿಸ್ತಾ ಇರುವಂತದ್ದು. ಅಹಿಂದ ವರ್ಗಕ್ಕೆ ಇಡೀ ದೇಶದಲ್ಲಿ ಯಾವ್ದಾದ್ರು ಪಕ್ಷ ಜೊತೆಗೆ ನಿಂತ್ಕೊಂಡಿರೋದಾಗ್ಲಿ, ಸ್ಥಾನಮಾನಗಳನ್ನ ಕೊಟ್ಟಿರುವಂತದ್ದಾಗ್ಲಿ, ಚರ್ಚೆ ಮಾಡಿದ್ವಿ. ಅಹಿಂದ ನಾಯಕರನ್ನ ಕೆಳಗಿಳಿಸಿದ್ರ ಬಗ್ಗೆ ಲೋಹಿತ್ ಅವರು ಹೇಳಿದಲ್ಲ, ಅಹಿಂದ ನಾಯಕರನ್ನ ಕೆಳಗಿಳಿಸೋದ್ ಬಗ್ಗೆ ಮಾತಾಡುವ ಬಿಜೆಪಿ ಯಾವಾಗ್ಲೂ ಸಹಿತ ಅವರ ಇತಿಹಾಸದಲ್ಲಿ ಒಬ್ಬರನ್ನೂ ಸಹಿತ ನರೇಂದ್ರ ಮೋದಿ ಅಧಿವೇಶನ ನಡೆಸಬೇಕಾಗತ್ತೆ ಅನ್ನೋ ಚಿಂತನೆಯನ್ನ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಾಯಿಂದಾನೆ ರಾಜ್ಯದ ಜನರು ಕೇಳಿಸಿಕೊಂಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಷ್ಟು ಒಳಗಾದ್ರೆ ವೆಲ್ ಅಂಡ್ ಗುಡ್ ಸರ್. ಇಲ್ಲದೆ ಹೋದ್ರೆ ವಿರೋಧ ಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ 20 ಖಾತೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆ ಉತ್ತರ ಕೊಡಬೇಕಾಗಿ ಬರುತ್ತೆ. ಅದು ಮುಜುಗರ. ಅದು ಮುಜುಗರ. ಫಸ್ಟ್ ಆಫ್ ಆಲ್ ಪೂರ್ಣ ಪ್ರಮಾಣದ ಸಂಪುಟ ಇಲ್ದಲೇ ಇರೋದೇ ಅಧಿವೇಶನದಲ್ಲಿ ದೊಡ್ಡ ಸುದ್ದಿಗೆ, ಚರ್ಚೆಗೆ ಮತ್ತು ಸರ್ಕಾರದ ಮುಜುಗರಕ್ಕೆ ಕಾರಣ ಆಗುತ್ತೆ. ಮತ್ತು ಮುಖ್ಯಮಂತ್ರಿಯ ಮೇಲೆ ಅನಗತ್ಯ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ. ಮತ್ತೆ ಉತ್ತರ ಮೆಕ್ಯಾನಿಕಲ್ ಕೊಡೋದಲ್ಲ, ಉಪ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಿಮಗೆ ಉಪ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾದ್ರೆ ನಾಲೆಡ್ಜ್ ಇರಬೇಕು. ಪ್ರಶ್ನೆಗೆ ಉತ್ತರ ಆಫೀಸರ್ಸ್ ರೆಡಿ ಮಾಡಿಬಿಡ್ತಾರೆ. ಹೀಗಾಗಿ ಅದು ಅನಗತ್ಯ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ. ಅವ್ರು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ, ಅಧಿವೇಶನದ ಒಳಗಡೆನೆ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅನ್ನೋ ಮಾತನ್ನು ಕೂಡ ಅವ್ರು ಸುತ್ತಮುತ್ತ ಇರೋರಿಗೆ ಅದನ್ನ ಹೇಳಿದ್ದಾರೆ. ಅದನ್ನ ಮಾಡ್ಬೇಕು ಅವರು.
ಹೈಕಮಾಂಡ್ ಅವರಾಗ್ಲಿ ಬೇರೆ ಲೀಡರ್ಸ್ ಆಗಲಿ ಅದನ್ನ ಮಾಡೋದ್ರ ಮೂಲಕ ಸರಾಗವಾಗಿ ಅಧಿವೇಶನ ನಡಿಬೇಕು. ಮತ್ತೆ ಯಾರಿಗೆ ಏನು ಹಕ್ಕುಗಳು ಸಿಗಬೇಕು, ರೆಪ್ರೆಸೆಂಟೇಷನ್ ಸಿಗಬೇಕು, ಪ್ರಾದೇಶಿಕ ಸಮತೋಲನ ಸಿಗಬೇಕು, ಸಮುದಾಯವಾರು ಆದ್ಯತೆ ಸಿಗ್ಬೇಕು, ಅದು ಸಿಗ್ಬೇಕದು. ಬರೀ ಅಧಿಕಾರ ಹಂಚಿಕೆ ಅಂತಂದ್ರೆ ಬರೀ ಅಧಿಕಾರ ಕೊಟ್ಬಿಡೋದಲ್ಲ ಅದು. ಯಾರೋ ಲೀಡರ್ಗಳಿಗೆ, ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳಿಗೆ ತಗೊಳ್ಳಿ ನೀವು ಜಿಲ್ಲಾವಾರು ಸಮತೋಲನ ಬೇಕು, ಲೀಡರ್ಶಿಪ್ಪು, ಕಮ್ಯುನಿಟಿ, ಇವೆಲ್ಲ ಚಿಕ್ಕವರು, ಹೊಸ ಮುಖಗಳು. ಅಂದ್ರೆ ಈ ಕ್ಯಾಬಿನೆಟ್ ಎಲೆಕ್ಷನ್ ಕ್ಯಾಬಿನೆಟ್, ಇದು ನಿಜ ಎಲೆಕ್ಷನ್ ಕ್ಯಾಬಿನೆಟ್. ಇದನ್ನ ಇಟ್ಕೊಂಡು ಅವ್ರು ಎಲೆಕ್ಷನ್ 2028 ಎಲೆಕ್ಷನ್ಗೆ ಹೋಗೋ ಕ್ಯಾಬಿನೆಟ್. ಹೀಗಾಗಿ ಈ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಹೊಸ ಮುಖಗಳು, ಈಗ ಮೊದಲನೇದಾಯ್ತು, ಇದರಲ್ಲಿ ಎಷ್ಟು ಹೊಸ ಮುಖಗಳು, ಎಷ್ಟು ಕೆಪಾಸಿಟಿ ಇರೋ ಮುಖಗಳು, ಎಷ್ಟು ಕೆಲಸ ಮಾಡೋರಿಗೆ ಆದ್ಯತೆಯನ್ನು ಕೊಡ್ತಾರೆ ಅನ್ನೋದು ಮೋಸ್ಟ್ ಸಿಗ್ನಿಫಿಕೆನ್ಸ್. ಹೀಗಾಗಿದ್ದಾಯ್ತು, ಒಂದು ವಾರ ತಡ ಆದ್ರೂ ಚಿಂತೆ ಇಲ್ಲ, ಒಳ್ಳೆ ಕ್ಯಾಬಿನೆಟ್ ಅನ್ನು ಕೊಟ್ಟು ಅಧಿಕಾರಕ್ಕೆ, ಆಡಳಿತಕ್ಕೆ ಚಾಟಿ ಕೊಡುವಂತಹ ಪ್ರಯತ್ನವನ್ನ ಅವ್ರು ಮಾಡಿದ್ರೆ ಒಳ್ಳೇದು. ಆಯ್ತು ಸ್ವಾತಿ ಅವರೇ, ಒಂದು ವಾರ ತಡಾನೆ ಅಂತ ಅನ್ಕೊಳ್ಳೋಣ, ಅಧಿವೇಶನದ ಮುಂಚೆನೆ ಅಂತ ಅನ್ಕೊಳ್ಳೋಣ. ಕೈಯಲ್ಲಿ ಒಂದು ವಾರ ಹೆಚ್ಚು ಅಂದ್ರೆ 10 ದಿನ ಇರುತ್ತಪ್ಪ. ಹೊಸ ಮಿನಿಸ್ಟರ್ಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಇಲಾಖೆ ಅರ್ಥ ಆಗ್ಬೇಕಲ್ಲ ಅವರಿಗೆ. ಅಲ್ಲ ಸ್ಮಿತಾ ಅವ್ರೆ, ಈ ಕ್ಯಾಬಿನೆಟ್ ಇವಾಗ ಏನು ರಚನೆ ಆಗುತ್ತೆ, ಯಾರು ಕೂಡ ಏನು ತಿಳ್ಕೊಳ್ದಿರಾ ಅಥವಾ ಈ ರಾಜ್ಯದ ಅರಿವಿಲ್ದಿರಾ ಕೆಲವೊಬ್ರು ಪ್ರಥಮ ಬಾರಿ ಶಾಸಕರಾಗಿರುವಂತವ್ರು ಇರಬಹುದು, ಅಥವಾ ಹೊಸ ಮುಖಗಳಿಗೆ ಖಂಡಿತವಾಗ್ಲೂ ಅವಕಾಶ ಇರುವಂತದ್ದು ಇರ್ಬೋದು. ಹಾಗಂತ ಹೇಳಿ ಸಂಪೂರ್ಣವಾಗಿ ಇರೋ 20ಕ್ಕೆ 20 ಮಂತ್ರಿಗಳು ಕೂಡ ಇನ್ಎಕ್ಸ್ಪೀರಿಯನ್ಸ್ಡ್ ಶಾಸಕರಾಗ್ಲಿ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತೆ ಶಾಸಕರು, ಸಚಿವರು ಬೇರೆಯವರು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರಿಗೆ ಮಾಹಿತಿಗಳಿರ್ಬೋದು. ಪರಿಪೂರ್ಣ ಮಾಹಿತಿ ಒಬ್ಬ ಸಚಿವರಿಗೆ ಮಾತ್ರ ಸಿಗ್ಲಿಕ್ಕುಂಟು. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಸಾಕಾಗತ್ತೆ. ಸ್ಮಿತಾ ಅವರೇ, ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ಇವತ್ತಿನ ದಿನ ನನ್ನನ್ನ ಈ ಚಾನೆಲ್ಗೆ ವಕ್ತಾರಳಾಗಿ ನನ್ನ ತಂದು ಕೂಡಿಸಿದ್ದಾರೆ ಅಂತಂದ್ರೆ, ಎಷ್ಟೋ ವರ್ಷದ ಹಿಂದಿನ ಕೃಷಿ ಪಕ್ಷದಲ್ಲಿ ಇರುತ್ತೆ. ಇವತ್ತಿನ ದಿನ ನಾನು ವಕ್ತಾರಳಾಗಿ ಕೂತಿದ್ದೀನಿ, ನಾನು ನಿಮ್ಮ ಚಾನೆಲ್ ನಲ್ಲಿ ಮಾತಾಡ್ತಾ ಅನ್ಇನ್ಫಾರ್ಮ್ಡ್ ಅಲ್ಲ, ಯಾರು ಕೂಡ ಅನ್ಇನ್ಫಾರ್ಮ್ಡ್ ಅಲ್ಲ. ಮಂತ್ರಿಗಿರಿ ಸಿಗೋದು ಒಂದ್ ವಾರ ತಡ ಆಗ್ತಿದ್ದ ಹಾಗೇನೆ ಪ್ರಶ್ನೆಗಳಿಗೆ, ಉಪ ಪ್ರಶ್ನೆಗಳಿಗೆ ತಪ್ಪಾದಂತ ಸಮಯದಲ್ಲಿ ಅವ್ರು ಅದೇ ಹೇಳ್ತಾ ಇದ್ರು, ತಪ್ಪಾದ ಮಾಹಿತಿ ಸಿಕ್ಬಿಡುತ್ತೆ ಮೇಡಮ್. ದೇರ್ ಇಸ್ ಅ ಸಿಸ್ಟಮ್, ಆಯ್ತಾ? ಇದ್ರ ಬಗ್ಗೆ ಕೆಲಸ ಮಾಡೋದಿಕ್ಕಾಗ್ಲಿ, ಇದ್ರ ಬಗ್ಗೆ ಚರ್ಚೆ ಮಾಡೋದಿಕ್ಕಾಗ್ಲಿ ಒಂದು ಸಿಸ್ಟಮ್ ಇರುತ್ತೆ, ಅಧಿಕಾರಿಗಳು ಇರ್ತಾರೆ, ಮಾಹಿತಿಗಳು ಸಿಗುತ್ತೆ. ಅಂಡ್ ಮಂತ್ರಿ ಸ್ಥಾನ ಅಂತ ಯಾಕೆ ಹೇಳೋದು, ಕ್ಯಾಬಿನೆಟ್ ಅಂತ ಯಾಕೆ ಹೇಳೋದು, ಅವರಿಗೆ ಅಷ್ಟು ಪವರ್ ಇರುತ್ತೆ. ಅಧಿವೇಶನ ಅಂತ ಲೆಕ್ಕ ಹಾಕಿದ್ರು ಕೂಡ 6 ಸಂತಾಪ ಸೂಚನೆ, 7 ಸ್ಪೀಕರ್ ಆಯ್ಕೆ, 8, 9 ರಜಾ ಸಿಗೋದು ಸೋಮವಾರದಿಂದ ಗುರುವಾರ, 4 ದಿನಗಳ ಕಾಲ ಅಷ್ಟೇ. ವಿರೋಧ ಪಕ್ಷ ಕೇಳಿಕೆ 106 ಪ್ರಶ್ನೆ ಇದೆ. ಸಂಪುಟ ಪೂರ್ತಿ ಆದ್ರೆ ಓಕೆ, ಒಂದ್ ಹಂತಕ್ಕೆ ಆಗದೆ ಹೋದ್ರೆ ಕತೆ ಏನು ಅಂತ. ಅಲ್ಲ ನೋಡಿ, ಖಾತೆ ಅಂತಕ್ಕಂಥದ್ದು, ಮಂತ್ರಿಗಿರಿ ಅಂತಕ್ಕಂಥದ್ದು, ಮಂತ್ರಿ ಇರ್ತಕ್ಕಂಥ ಖಾತೆ ಆ ಖಾತೆಯಲ್ಲಿ ಇರ್ತಕ್ಕಂಥ ಮಹತ್ವ ಏನು? 2000-3000 ಕೋಟಿ ವ್ಯವಹಾರಗಳು ಏನು ಅಧಿಕಾರಿಗಳನ್ನ ಮೀಟ್ ಮಾಡಬೇಕು ನೋಡಿ. ಇವತ್ತು 16ನೇ ತಾರೀಕು, ಇನ್ನು 4-5 ದಿವಸ ಅಂತ ಹೇಳಿದ್ರೆ 23-24 ಆಗುತ್ತೆ. ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ 25-26 ಆಗುತ್ತೆ. 6ನೇ ತಾರೀಕಿನ ಸೆಷನ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇವ್ರಿಗೆ 8ರಿಂದ 10 ದಿವಸ ಸಿಗಲ್ಲ. ನಾಟ್ ಇವನ್ 8 ಡೇಸ್. ಅಷ್ಟೊಳಗಡೆ ಆಫೀಸರ್ಗಳನ್ನ ಕರ್ಕೊಂಡು ಅವ್ರ ಹತ್ರ ಕಟ್ಟುಗಳು ನೋಡಿ, ಇಲ್ಲಿವರೆಗೂ ಆಗಿರ್ತಕ್ಕಂಥ ಹಿಸ್ಟ್ರಿ, ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಿಸ್ಟ್ರಿ, ಮಾಡಬೇಕಾದಂತಹ ಕೆಲಸಗಳು, ಯಾವ್ಯಾವ ಅಲೋಕೇಶನ್ ಯಾವುದಕ್ಕಾಗಬೇಕು, 6 ದಿವಸ 7 ದಿವಸದಲ್ಲಿ ಯಾರು ಬ್ರಹ್ಮ ಬಂದ್ ಮಾಡ್ಲಿಕ್ಕಾಗತ್ತಾ? ಇವರ ಎಕ್ಸ್ಪೀರಿಯನ್ಸ್ಡ್ ಸಚಿವರು ಇದ್ದಾಗಲೂ ಕೂಡ ನಿಮ್ಮದೇ ಇವರು ಯಾರು ಡ್ಯೂಟಿ ಖಾದರ್ ಕೈಲಿ ಮುಖ ಕುಗಿಸ್ಕೊಂಡ್ರು, ಲಾಕ್ಯದಲ್ಲಿ ಚೀಮಾರಿ ಹಾಕಿಸ್ಕೊಂಡ್ರು, ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತೇಳಿ. ಇವ್ರಿಗೆ ಮಂತ್ರಿಗಿರಿ ಅಂತಕ್ಕಂಥದ್ದು ಲೂಟಿ ಹೊಡೆಯೋ ಸಾಧನೆ ಆದ್ರೆ ಮಾತ್ರ 6 ದಿನ 7 ದಿನ ಸಾಕಾಗುತ್ತೆ. ಅದ್ರ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇಕಾಗುತ್ತೆ. ಇವತ್ತು ನೋಡಿ ನಿಮ್ಮ ಇಡೀ ಬಹುಶಃ ಕರ್ನಾಟಕದ ವಿಧಾನಸಭಾ ಇತಿಹಾಸದಲ್ಲಿ ಸ್ಪೀಕರ್ ಒಬ್ರು ಅವರದೇ ಸಚಿವರಿಗೆ ಇವತ್ತು ಆಲ್ಮೋಸ್ಟ್ ಎಲ್ಲಾ ತಾಲೂಕಲ್ಲೂ ಬರ ಇದೆ ಅಥವಾ ಪ್ರವಾಹ ಇದೆ. 37 ಜನ MLA ಗಳು ಹೋಗಿ ಡೆಲ್ಲಿ ಒಳಗಡೆ ಬಿದ್ದಿದ್ದಾರೆ. 37 ಜನ, ಅದ್ರ 17 ಜನ ಕರ್ನಾಟಕ ಭವನಲ್ಲೇ ಇದ್ದಾರೆ.
37 ಜನ ಅಂತ ಹೇಳಿದ್ರೆ 37 ತಾಲೂಕುಗಳು ಅನಾಥ. ಈ ಕಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ, ಈ ಕಡೆ MLA-ಗಳಿಲ್ಲ. ಈ ದರಿದ್ರದವರ ಒಂದು ಏನು ಅಧಿಕಾರ ಲಾಲಸೆಗೆ ಇವತ್ತು ಕರ್ನಾಟಕ ಅನುಭವಿಸ್ತಾ ಇದೆ. ರೈತರು ಅನುಭವಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಸ್ವಾತಂತ್ರ್ಯ ಇದೆಯಾ ಅಂತ ಕೇಳಿದ ಪ್ರಶ್ನೆಗೆ 75% ಜನಕ್ಕೆ ಇಲ್ಲ ಅಂತ ಅನಿಸ್ತಾ ಇದೆ. ಸ್ವಾತಂತ್ರ್ಯ ಮುಖ್ಯಮಂತ್ರಿಗಳಿಗಿದೆಯೋ, ಹೈಕಮಾಂಡ್ಗಿದೆಯೋ, ಆದಷ್ಟು ಬೇಗ ಕರ್ನಾಟಕಕ್ಕೆ ಪರಿಪೂರ್ಣವಾದ ಸಂಪುಟ ಸಿಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಿಗಲಿ, ಜನರ ಸಮಸ್ಯೆ ಕಡೆಗೆ ಸ್ಪಂದಿಸುವ ಪ್ರಯತ್ನ ಸರ್ಕಾರದ ಕಡೆಯಿಂದ ಇನ್ನಷ್ಟು ಮಟ್ಟಿಗೆ ಹೆಚ್ಚಾಗಿ